ರಾಮದುರ್ಗ ನದಿಯಲ್ಲಿ ಮುಳುಗಿದ ಕಾರು. ರಾಮದುರ್ಗ ತಾಲೂಕಿನ ಘಟಕನೂರ ಗ್ರಾಮದ ಹತ್ತಿರದ ಸೇತುವೆ ಮೇಲೆ ಚಲಿಸುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮಲಪ್ರಭಾ ನದಿಗೆ ಉರುಳಿ ಬಿದ್ದಿದೆ. ಇದರ ಪರಿಣಾಮ ಕಾರು ಸಂಪೂರ್ಣವಾಗಿ ಮುಳುಗಿದ್ದು, ಘಟನೆ ಮಂಗಳವಾರ ರಾತ್ರಿ ಘಟಕನೂರ ಗ್ರಾಮದ ಹತ್ತಿರ ಈ ಘಟನೆ ನಡೆದಿದೆ. ಕಾರಿನಲ್ಲಿ ನರಗುಂದ ತಾಲೂಕಿನ ನಿವಾಸಿ ಮನೋಜ್ ಹಿರೇಹಳ್ಳ ಇದ್ರು ಎಂದು ಹೇಳಲಾಗಿದೆ. ನರಗುಂದ ತಾಲೂಕಿನ ಮನೋಜ್ ಹಿರೇಹಳ್ಳ ಅವರು ಪ್ರಯಾಣಿಸುತ್ತಿದ್ದರು. ಏನೋ ಕಾರು ನೀರಿಗೆ ಬಿದ್ದ ನಂತರ ಮನೋಜ್ ಹಿರೇಹಳ್ಳ ಅವರು ಕಾರಿನಿಂದ ಹೊರಬಂದು ಮುಳುಗಿದ ಕಾರಿನಿಂದ ಈಜಿ ದಡವನ್ನ ಸೇರಿ ಜೀವ ಉಳಿಸಿಕೊಂಡಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ದು ನರಗುಂದ ರೀ. ಈಚೆ ಕಡೆ ಅಂದ್ರ ಈ ಕಡೆ ಕೊನ್ನಾಗರಿಂದ ನಾವು ಇದಕ್ಕೆ ಹೋಗ್ತೀವಿ, ರಾಮದುರ್ಗ ಹೋಗೋ ಒಳ್ಳೆ ಬರಾತಿದ್ದೆ. ಹೋಗಿ ಬರ್ಬೇಕಾದ್ರೆ ಸ್ವಲ್ಪ ನೈಟ್ ನನಗೆ ಒಂದು 10-11 ಗಂಟೆ ಅಂತೂ ಆಗಿತ್ತೆ. ಕತ್ತಲ್ದ ನಂಗೆ ಗೊತ್ತಾಗದೆ ಈ ರೋಟಿಗೆ ಫಸ್ಟ್ ಟೈಮ್ ಬಂದಿದ್ದು ನಾನು. ಹೋಗಿ ಸೀದಾ ಇಲ್ಲಿ ಸಿಗ್ನಲ್ ಗಿಗ್ನಲ್ ಏನು ಗೊತ್ತಾ ಇಲ್ಲ, ಏನಿಲ್ಲ. ಇಲ್ಲಿ ಏಕ ಹೋಗಿ ನೀರಾಗ ಹೋಗಿ ನಡಕ್ಕೆ ಬಿದ್ದುಬಿಟ್ಟೆ. ಒಳ್ಳೆ ಆ ಕಡೆಯಿಂದ ಈಸ್ಕೊಂತ ಅಲ್ಲಿ ಬಂದು ಅಲ್ಲಿಂದ ಏನೈತಲ್ಲ ಮ್ಯಾಲೆ ಬಂದು ಬಾರ ಬಂದಿದ್ದು. ನಿಮ್ಮ ಹೆಸರು? ಮನೋಜ್ ಅಂತೇಳಿ, ನರಗುಂದ ಪ್ರಾಪರ್. ವಾರಕ್ಕೆ ಮಾಡ್ತೀರಿ? ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಮೆಡಿಕಲ್.